ಹಿಂದೂ ಧರ್ಮದಲ್ಲಿ ಹನುಮಂತನನ್ನ ಶಕ್ತಿ, ಭಕ್ತಿ, ಧೈರ್ಯ ಜೊತೆಗೆ ರಕ್ಷಣೆಯ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಕನಸಿನಲ್ಲಿ ಹನುಮಂತ ಕಾಣಿಸಿಕೊಳ್ಳುವುದು ಶುಭ ಸಂಕೇತ ಅಂತಲೇ ಹೇಳಬಹುದು. ಇಂತಹ ಕನಸುಗಳು ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಸಂಭವಿಸುವ ಸೂಚನೆಯನ್ನ ನೀಡುತ್ತವೆ ಎಂಬ ನಂಬಿಕೆಯೂ ಇದೆ. ಕನಸಿನಲ್ಲಿ ಹನುಮಂತನ ದರ್ಶನವಾದರೆ ಜೀವನದಲ್ಲಿ ಎದುರಾಗಲಿರುವಂತಹ ಅಡೆತಡೆಗಳು ದೂರವಾಗುವಂತಹ ಸಾಧ್ಯತೆ ಇದೆ. ಶತ್ರುಗಳ ಕಾಟ, ಮಾನಸಿಕ ಒತ್ತಡ ಅಥವಾ ಕಠಿಣ ಪರಿಸ್ಥಿತಿಗಳಿಂದ ಮುಕ್ತಿ ದೊರೆಯುವ ಸೂಚನೆಯಾಗಿದೆ ಪರಿಗಣಿಸಲಾಗುತ್ತದೆಯೂ ಸಹ. ಕನಸಿನಲ್ಲಿ ಹನುಮಂತನು ಆಶೀರ್ವಾದ ಮಾಡುವಂತೇನಾದರೂ ಕಂಡ್ರೆ ಕೈಗೊಂಡಿರುವಂತಹ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಸಂಕೇತವೆಂದು ಹೇಳಲಾಗ್ತಾ ಇದೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ಸಹ ದೊರೆಯುವಂತಹ ಸಾಧ್ಯತೆ ಇದೆ ಎಂದು ಸಹ ನಂಬಲಾಗ್ತಾ ಇದೆ. ಹನುಮಂತನು ಗದೆಯನ್ನ ಹಿಡಿದು ನಿಂತಿರುವುದನ್ನು ಏನಾದರೂ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಧೈರ್ಯ ಜೊತೆಗೆ ಆತ್ಮವಿಶ್ವಾಸವೂ ಸಹ ಹೆಚ್ಚಾಗುವಂತಹ ಸೂಚನೆ. ಜೀವನದ ಸವಾಲುಗಳನ್ನು ಎದುರಿಸಲು ಅಗತ್ಯವಾದ ಮಾನಸಿಕ ಶಕ್ತಿ ದೊರೆಯುವಂತಹ ಸಾಧ್ಯತೆಯೂ ಸಹ ಇದರಿಂದ ಪ್ರತಿಬಿಂಬಿಸುವಂಥದ್ದು. ಇನ್ನೊಂದೆಡೆಗೆ ಕನಸಿನಲ್ಲಿ ಹನುಮಂತ ದೇವಾಲಯ ಅಥವಾ ಹನುಮಂತನ ಮೂರ್ತಿ ಕಾಣಿಸಿಕೊಂಡರೆ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಶುಭ ಕಾರ್ಯಗಳು ನಡೆಯುವಂತಹ ಸೂಚನೆ ಎಂದು ನಂಬಲಾಗಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆಯನ್ನು ಸಹ ಇದು ಸೂಚನೆಯನ್ನ ನೀಡುತ್ತದೆ. ಆದಾಗ್ಯೂ ಕನಸುಗಳ ಅರ್ಥವು ವ್ಯಕ್ತಿಯ ನಂಬಿಕೆ, ಸಂಸ್ಕೃತಿ ಜೊತೆಗೆ ಜೀವನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗಬಹುದು. ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳು ಆಧಾರದ ಮೇಲೆ ರೂಪುಗೊಂಡಿರುವುದರಿಂದ ಇದನ್ನು ವೈಯಕ್ತಿಕ ನಂಬಿಕೆಯ ದೃಷ್ಟಿಯಿಂದಲೇ ಪರಿಗಣಿಸಲಾಗುವುದು.